ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ನಿಮ್ಗೆ ಆಗಿರುವಂತ ಅನುಭವ ಅಂದ್ರೆ ಯಾವ್ದಾದ್ರು ಸವಾಲುಗಳು, ಬಿಕಾಸ್ ತುಂಬಾ ಜನ ಪೊಲಿಟಿಷಿಯನ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ತಮ್ಮ ಬಳಿ ಬರ್ತಿರ್ತಾರೆ. ಸೊ ನಿಮ್ಗೆ ಯಾವ್ದಾದ್ರು ಒಂದು ಸವಾಲ್ ರೂಪದಲ್ಲಿ ಆಗಿರುವಂತ ಒಂದು ಅನುಭವ? ನೀವು ಎಷ್ಟೇ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದ್ದರು ಡ್ರೈವಿಂಗಲ್ಲಿ, ನೀವು ಒಂದು ಸೆಕೆಂಡ್ ಗಮನ ಬೇರೆ ಕಡೆ ಹೋದರೆ ಒಂದು ಪದಾರ್ಥನ ಸುಡೋವಾಗ ಅದರ ಹೊಗೆ ತಾಕಿದ್ರೂ ಪ್ರಾಣ ಕಳ್ಕೋಬೇಕಾಗತ್ತೆ. 100 ಕೋಟಿ ಖರ್ಚು ಮಾಡ್ತಾರೆ, ಗೆದ್ದೆ ಗೆಲ್ತಾರೆ. ಆಮೇಲೆ ಅಲ್ಲಿರೋ ಟಾಕು ಕೂಡ ನೀವು ಯಾಕೆ ನಿಲ್ತೀರೋ ಅವ್ರ ಮುಂದೆ, ಬೇರೆ ಎಲ್ಲ ನಿಂತ್ಕೊಂಡಿದ್ರೆ ಚೆನ್ನಾಗಿತ್ತು, ಬೇರೆ ಎಲ್ಲಾದ್ರೂ ನೀವು ಕಂಟೆಸ್ಟ್ ಮಾಡಿದ್ರೆ ಚೆನ್ನಾಗಿತ್ತು, ಇವ್ರ ಮುಂದೆ ಬೇಡ 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 ಅಂತಲೇ ಅವರ ಮನೆಯಿಂದ ಹಿಡಿದು, ಪಕ್ಷದಿಂದ ಹಿಡಿದು, ಅವರ ಮಿತ್ರರಿಂದ ಹಿಡಿದು, ಆ ಕ್ಷೇತ್ರದ ಅಷ್ಟೂ ಜನಗಳು ಅವರ ಹತ್ರ ಏನಿರ್ತಾರೆ ಅವರೆಲ್ಲರೂ ಕೂಡ ಅಣ್ಣ ಈ ಸಲ ನೀವು ನಿಲ್ಲೋದು ಬೇಡ, ನಾನೊಬ್ಬ ಮಾತ್ರ ನೀವು ಹೋದ ಬಾರಿ ಎಲ್ಲಿ ಸೋತಿದ್ದರೋ ಅಲ್ಲೇ ನಿಂತ್ಕೊಳ್ಳಿ ಅಂತ ಹಠ ಮಾಡಿ ನಿಲ್ಲಿಸಿದ್ದು ನಾನೇ. ಆದರೂ 6 ಅಡಿಗೆ ಸಂಬಂಧಪಡತಕ್ಕಂತಹ ಒಂದು ಸ್ಟಿಕ್ಕು, ಆ ಸ್ಟಿಕ್ಗೆ ಒಂದು ಬಳ್ಳಿಯನ್ನ ಸುತ್ತುವಂಥದ್ದು, ಸುತ್ತುವರಿಯುವಂಥದ್ದು 100 ಕೋಟಿ ಖರ್ಚು ಮಾಡೋದು ಗೆಲ್ಲಲ್ಲ ಅಂತ ಆ ವ್ಯಕ್ತಿ ಹೇಳ್ತಾರೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ನಮ್ಮ ನವಶಕ್ತಿ ಪೀಠಂ ವತಿಯಿಂದ ಇದೇ ಡಿಸೆಂಬರ್ 1ನೇ ತಾರೀಕು ನಿಮಗೆ ಡಿವೈನ್ ಟೈಮ್ ಅನ್ನೋ ಒಂದು ಹೊಸ ಚಾನಲ್ ಪ್ರಾರಂಭ ಆಗ್ತಾ ಇದೆ. ಆದಷ್ಟು ಬೇಗ ನೀವು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ಗೆ ಹೋಗಿ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗ್ತೀರಾ. ಈ ಒಂದು ಚಾನಲ್ನಲ್ಲಿ ಏನೆಲ್ಲ ವಿಶೇಷತೆಗಳಿರುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಕೆಲವೊಂದು ರೆಮಿಡೀಸ್ನ ಗುರುಗಳೇ ಮಾಡಿ ತೋರಿಸ್ತಾರೆ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಸೊ ಗುರುಗಳೇ, ಏನು ಪ್ರಶ್ನೆ ಕೇಳ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇವತ್ತು ಸದ್ಯಕ್ಕೆ ಯಾವುದೂ ಪ್ರಶ್ನೆಗಳೇ ಇಲ್ಲ ಗುರುಗಳೇ. ಹಾಗಂತ ಖಂಡಿತ ಸುಮ್ಮನೆ ಬಿಡೋದಿಲ್ಲ ಗುರುಗಳೇ. ನಿಮ್ಮ ಒಂದು ಜೀವನದಲ್ಲಿ ಯಾವುದಾದ್ರೂ ನಾನು ಪ್ರಶ್ನೆ ಕೇಳ್ಬೋದಾ? ಇಲ್ಲ ಗುರುಗಳೇ, ನಾನು ಮಾತ್ರ ಪ್ರಶ್ನೆ ಕೇಳುವಂಥದ್ದು, ನೀವು ಉತ್ತರ ಕೊಡುವಂಥದ್ದು. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ನಿಮ್ಗೆ ಆಗಿರುವಂಥ ಅನುಭವ ಅಂದರೆ ಯಾವುದಾದ್ರೂ ಸವಾಲುಗಳು, ಬಿಕಾಸ್ ತುಂಬ ಜನ ಪೊಲಿಟಿಷಿಯನ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ತಮ್ಮ ಬಳಿ ಬರ್ತಿರ್ತಾರೆ. ಸೊ ನಿಮಗೆ ಯಾವುದಾದ್ರೂ ಒಂದು ಸವಾಲ್ ರೂಪದಲ್ಲಿ ಆಗಿರುವಂಥ ಒಂದು ಅನುಭವ ಯಾವುದಾದ್ರೂ ಎದುರಾಗಿದೆಯಾ? ಇದನ್ನು ನಾವು ತಿಳ್ಕೊಳ್ಬೋದಾ? ಅಂದರೆ ನಾನು ಮಾಡೋ ಇದರಲ್ಲಿ ನನಗೆ ಸವಾಲಾಗಿರುವಂಥದ್ದು ಅಥವಾ ಅದ್ರ ಮೇಲೆ ನಂಬಿಕೆ ಕಳ್ಕೊಂಡಿರುವಂಥದ್ದು, ಆ ಥರದ್ದು ಕೂಡ ಏನಾದರೂ ಆಗಿದ್ರೆ ನಮ್ಮ ಜೊತೆ ಶೇರ್ ಮಾಡ್ಬೋದು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹಳ ಎದುರಾಗ್ತವೆ. ನೀವು ಎಷ್ಟೇ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೂ ಡ್ರೈವಿಂಗಲ್ಲಿ, ನೀವು ಒಂದು ಸೆಕೆಂಡ್ ಗಮನ ಬೇರೆ ಕಡೆ ಹೋದರೆ ಅಲ್ಲಿ ಅನಾಹುತ ಆಗಿ ಆಗತ್ತೆ ಅಲ್ವಾ? ಹೌದು. ನೀವು 50 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರಿ, ನೀವು ಡೇ 1 ಹೇಗಿತ್ತೋ ಅದೇ ರೀತಿಯ 50ನೇ ವರ್ಷದ ಎಕ್ಸ್ಪೀರಿಯೆನ್ಸಲ್ಲೂ ಕೂಡ ಇರಬೇಕು. ಬಿಡು ಅಂತೇಳಿ ಕಣ್ಣು ಮುಚ್ಕೊಂಡು ನೋಡ್ಸೋ ಆಗಿಲ್ಲ. ಹೀಗೆ ನಾವೊಂದು 24 ತಾಸು ಒಂದು ಪದಾರ್ಥನ ಸುಡೋವಾಗ ಅದರ ಹೊಗೆ ತಾಕಿದ್ರೂ ಪ್ರಾಣ ಕಳ್ಕೋಬೇಕಾಗತ್ತೆ. ಈ ತರಹದ್ದೆಲ್ಲ ಮಾಡ್ತೀವಿ, ಅದೇನು ತೊಂದರೆ ಇಲ್ಲ. ಅದರಲ್ಲಿ ಬಹಳ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿರ್ತೀವಿ, ಅದನ್ನು ಮಾಡ್ತಿರ್ತೀವಿ. ಅದು ನಮಗೊಂದು ಸವಾಲು ಎದುರಾಗಿದ್ದು ಅಂತಂದರೆ, ಈಗ ಆತ ಸೆಂಟ್ರಲ್ ಮಿನಿಸ್ಟ್ರು ಆದರೂ ಈಗ ನನಗೋ ಆತನಿಗೋ ಅಷ್ಟಕ್ಕಷ್ಟೇ. ಯಾಕೆ ಅಂತಂದರೆ ಅವರು ಮೊದಲು ಹೇಗೆ ನಡ್ಕೊಂಡಿರ್ತಾರೋ ಆ ನಂತರ ಹಾಗೆ ನಡ್ಕೊಳ್ಳಲ್ಲ. ಈಗ ನೀವು ಈ ಸವಾಲು ಅಂದಿದ್ದಕ್ಕೆ ನಾನು ಹೆಸರು ಹೇಳಲ್ಲ, ಆದರೂ ಆ ಘಟ್ಟವನ್ನು ನೆನಪು ಮಾಡ್ಕೊಳ್ತೀನಿ. ಅದೇಗಿತ್ತು ಅಂತಂದರೆ, ಅವರು ಆವತ್ತಿನ ಕಾಲಕ್ಕೆ ಎಲೆಕ್ಷನ್ ನಿಂತಾಗ ಅವರು ಆಪೋಸಿಟ್ ವ್ಯಕ್ತಿ ಇದ್ದಾರಲ್ಲ, 100 ಕೋಟಿ ಖರ್ಚು ಮಾಡ್ತಾರೆ, ಗೆದ್ದೆ ಗೆಲ್ತಾರೆ. ಆಮೇಲೆ ಅಲ್ಲಿರೋ ಟಾಕು ಕೂಡ ನೀವು ಯಾಕೆ ನಿಲ್ತೀರೋ ಅವ್ರ ಮುಂದೆ, ಬೇರೆ ಎಲ್ಲ ನಿಂತ್ಕೊಂಡಿದ್ರೆ ಚೆನ್ನಾಗಿತ್ತು, ಬೇರೆ ಎಲ್ಲಾದರೂ ನೀವು ಕಂಟೆಸ್ಟ್ ಮಾಡಿದರೆ ಚೆನ್ನಾಗಿತ್ತು, ಇವ್ರ ಮುಂದೆ ಬೇಡ 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 ಅಂತಲೇ. ಅವರು ಅನುಭವ ಇರೋವಂಥವ್ರು, ಎಕ್ಸ್ಪೀರಿಯೆನ್ಸ್ ಆಗಿರೋಂಥವ್ರು, ಈ ಹಿಂದೆ ಗೆದ್ದಿರೋವಂಥವ್ರು, ಈ ಹಿಂದೆ ಪದವಿ ಅನುಭವಿಸಿರೋಂಥವ್ರು. ಆದರೆ ಒಂದು ಟಾರ್ಗೆಟ್ ಈ ಸಲ ಹಾಗಲ್ಲ, ಯಾಕೆಂದರೆ ಈ ಹಿಂದೆ ಸೋತಿದ್ದೀರಿ, ನೀವು ಬೇರೆ ಎಲ್ಲಾದರೂ ನಿಂತ್ಕೊಳ್ಳಿ. ಈ ಪ್ರಯತ್ನದಲ್ಲಿ ಇದ್ದು ಅವರ ಆತ್ಮವೇ ಅವ್ರಿಗೆ ಹೇಳ್ತಾ ಇದೆ ಇಲ್ಲಿ ಬೇಡ ಅಂತ.
ಅವರ ಮನೆಯಿಂದ ಹಿಡಿದು ಪಕ್ಷದಿಂದ ಹಿಡಿದು ಅವರ ಮಿತ್ರರಿಂದ ಹಿಡಿದು ಆ ಕ್ಷೇತ್ರದ ಅಷ್ಟೂ ಜನಗಳು ಅವರ ಹತ್ರ ಏನಿರ್ತಾರೆ ಅವರೆಲ್ಲರೂ ಕೂಡ ಅಣ್ಣ ಈ ಸಲ ನೀವು ಇಲ್ಲಿ ನಿಲ್ಲೋದು ಬೇಡ, ಯಾಕಂದರೆ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಇವರನ್ನು ಬೇರೆ ಕಡೆ ನಿಲ್ಲಿಸುವ ಪ್ರಯತ್ನ ಮಾಡಿದಾಗ ನಾನೊಬ್ಬ ಮಾತ್ರ ನೀವು ಹೋದ ಬಾರಿ ಎಲ್ಲಿ ಸೋತಿದ್ದರೋ ಅಲ್ಲೇ ನಿಂತ್ಕೊಳ್ಳಿ ಅಂತ ಹಠ ಮಾಡಿ ನಿಲ್ಲಿಸಿದ್ದು ನಾನೇ ಆದರೂ ಆಯಿತು ಸ್ವಾಮಿ, ನಾನು ನಿಮ್ಮ ಮೇಲೆ ಭಾರ ಹಾಕ್ಬಿಟ್ಟು ಮಾಡ್ತೀನಿ. ನನಗೊಂದೇ ಗೊತ್ತಿರೋದು ಈ ಮ್ಯಾಟ್ರಲ್ಲಿ ನಿಮ್ಮನ್ನು ನಂಬಿ ಅಂತ ಬಹಳ ಜನ ಹೇಳಿದರು ನನಗೆ. ನೀವು ಯಾವುದು ಎಲ್ಲಿ ಯಾರ ಕೈಯಿಂದ ಮಾಡಿಸ್ತಾರೆ ಗೊತ್ತಿಲ್ಲ, ಆದರೆ ಈ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಾಗ ಮಾತ್ರ ನೀವು ಇದನ್ನೇ ಮಾಡಿ ಅಂಥೇಳಿ ಆ ರೆಮಿಡಿ ಮಾಡೋವಾಗಿದೆಯಲ್ಲ, ನಮಗೊಂದು ಪಾಸಿಟಿವ್ ವೈಬ್ಸ್ ಬರ್ತವೆ. ಆಮೇಲೆ ಈ ವ್ಯಕ್ತಿ ಬಂದು ಹೋದ ಮೇಲೆ 3 ದಿನ ಟೈಮ್ ತೊಗೊಳ್ತೀನಿ ನಾನು. ಯಾರೇ ಬಂದರೆ ಈ ತರಹದ್ದು ತುಂಬ ಕೋಮಾ ಸ್ಟೇಜ್, ಸಂದಿಗ್ಧ ಪರಿಸ್ಥಿತಿ ಅಂತಂದರೆ ಅವರುಗಳದ್ದು ಒಪ್ಪಿಗೆ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿರ್ತೀನಿ. ಜೊತೆಗೆ ಅಲ್ಲಿ ಆ 3 ದಿನಗಳಲ್ಲಿ ಯಾಕಶ್ಚಿತ್ ಬಂದೇ ಬರುತ್ತೆ ನನಗೆ. ಅದು ನನ್ನ ಸ್ಥಿತಪ್ರಜ್ಞೆಗೆ ಆ ರೆಮಿಡಿ ಬರುತ್ತೆ. ಅದನ್ನು ಮಾಡಿದಾಗ ಅದೇಗೆ ಅಂತಂದರೆ ಈ ವ್ಯಕ್ತಿಗೆ ಇದು ಮಾಡು ಅಂತ ಬಂತು. ಏನು ಬಂತು? 6 ಅಡಿ 3 ಅಡಿ. ಏನು ಹಿಂಗೆ ಬರ್ತಾಯಿದೆ ಇದು? 6 ಅಡಿ 3 ಅಡಿ ತೋರ್ತಾ ಇದೆ. ಬಟ್ ಏನು ಮಾಡಿ ಸ್ಪಷ್ಟವಾಗಿ ಒಂದೊಂದು ಅಕ್ಷರವೂ ಕೂಡ ನನಗೆ ಗೋಚರ ಆಗುತ್ತೆ. ಅದು ಇದನ್ನೆಲ್ಲ ಮಾಡಬೇಕಾದ್ರೆ 6 ಅಡಿಗೆ ಸಂಬಂಧಪಡ್ತಕ್ಕಂತಹ ಒಂದು ಸ್ಟಿಕ್ಕು, ಆ ಸ್ಟಿಕ್ಕಿಗೆ ಒಂದು ಬಳ್ಳಿಯನ್ನು ಸುತ್ತುವರಿಯುವಂಥದ್ದು. ನಾನು ಬಳ್ಳಿ ಹೆಸರು ಹೇಳೋ ಹಾಗಿಲ್ಲ, ಸ್ಟಿಕ್ ಕೂಡ ಹೇಳಲ್ಲ, ಇದು ಗೌಣ ಇಡ್ತೀನಿ. ನಂತರ ಒಂದು ಮಡಕೆ ಒಳಗಡೆ ಹಾಕೋ ಪದಾರ್ಥಗಳ ಗೌಣ ಮಾಡ್ತೀನಿ. ಇಲ್ಲಿ ಬಹಳ ಇವೆಲ್ಲವೂ ವ್ಯವಸ್ಥಿತವಾಗಿದೆ. ಆಮೇಲೆ ನಮಗಲ್ಲಿ ಖುಷಿ ತೋರಿಸ್ತಾ ಇದೆ. ಅದೊಂದು ಸುವಾಸನಯುಕ್ತವಾದ ವಿಷಯಗಳನ್ನ ಹೊರಗಾಗ್ತಾ ಇದೆ. ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಕಾಣ್ತಾ ಇದೆ. ನಂತರ ಆ 6 ಅಡಿ 3 ಅಡಿ ಪ್ಲೇಸು ತೋರಿಸ್ತಾ ಇದೆ. ಆಮೇಲೆ ಇಲ್ಲಿ ನಾನು ಅಂತಹ ಕೆಲಸಕ್ಕಾಗಿ ಶಸ್ತ್ರಾಸ್ತ್ರಗಳು, ಸೈನಿಕರು ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಎಲ್ಲವೂ ಹೇಳ್ತಾನಲ್ಲಿ. ಅದೇ ಹೇಳೋದು, ಅವರ ಆಪೋಸಿಟ್ ಎಷ್ಟು ಸ್ಟ್ರಾಂಗ್ ಇದ್ರೂ ಪರವಾಗಿಲ್ಲ, ಅವು ಇವ್ರಿಗೆ ಬಂದರೆ ಮಾತ್ರ, ಬಂದಿಲ್ಲ ಅಂದರೆ ಸಾಧ್ಯವೇ ಇಲ್ಲ, ಕೈ ಬಿಡು ಅಂತ ಹೇಳುತ್ತೆ. ಕೈ ಬಿಡಬೇಕು ಅಂತಲೂ ಕೂಡ ಹೇಳುತ್ತೆ. ಅದಕ್ಕೆ ಯಾರಾದರೂ ಈ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಾಗ ಭವಿಷ್ಯವನ್ನು ಕೇಳಿದರೆ ನಾವು ಕ್ಯಾಮ್ರಾ ಮುಂದೆ ಎಲ್ಲ ಇದಾಗುತ್ತೆ ಇದು ಹೋಗುತ್ತೆ ಹೇಳಬಾರ್ದು ಕೂಡ, ಹೇಳೋ ಹಾಗಿಲ್ಲ. ಅದೇ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಬಂದರೆ ನಾನು ಹೇಳಿಬಿಡ್ತೇನೆ, 100ಕ್ಕೆ 100 ನೀವು ಇಷ್ಟಲ್ಲ 100 ಕೋಟಿ ಖರ್ಚು ಮಾಡೋದು ಗೆಲ್ಲಲ್ಲ ಅಂತ ಆ ವ್ಯಕ್ತಿಗೆ ಹೇಳ್ತೇನೆ. ಈ ವ್ಯಕ್ತಿ ಹೆಸರನ್ನು ನಾವು ಪಬ್ಲಿಕಲ್ಲಿ ಅನೌನ್ಸ್ ಮಾಡಬಾರ್ದು ಕೂಡ. ಅದು ಈ ರೀತಿ ಬಹಳ ಹೇಳಿದ್ದೇನೆ. ನನ್ನನ್ನು ಬೈಕೊಂಡು ಹೋಗಿದ್ದಾರೆ, ನಿಮ್ಮ ಸ್ವಾಮೀಜಿಗೆ ಹೇಳಿಬಿಡು, ಯಾರು ಕರ್ಕೊಂಡು ಬಂದಿರ್ತಾರಲ್ಲ ನಾನು ಗೆದ್ದು ತೋರಿಸ್ತೀನಿ, ನನಗೆ ಸೋಲು ಅಂತ ಬರ್ಕೊಟ್ಟಿದ್ದಾರೆ ಅವರು ನಿಮ್ಮ ಗುರುಗಳು, ನಾನು ಗೆದ್ದು ತೋರಿಸ್ತೀನಿ ಅಂತ ಆಟ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಪ್ಪ ಆಮೇಲೆ ಬಂದು ಹೇಳ್ತಾರೆ ಗುರುಗಳೇ, ಅವ್ರು ಹಿಂಗೆ ಅಂದ್ಬಿಟ್ಟು ಹೋದರು, ನಿಮ್ಮ ಗುರುಗಳು ಹೇಳಿಬಿಡು ನಾನು ಗೆದ್ದು ತೋರಿಸ್ತೀನಿ ಅಂತ. ಇವೆಲ್ಲ ಹೇಳಿರ್ತಾರೆ. ಅಪ್ಪ ನೋಡು, ನೀವೊಂದು ನ್ಯಾವಿಗೇಷನ್ ಹಾಕ್ಕೊಂಡ್ರೆ ಕೆಳಗಡೆ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಎಷ್ಟು ಟೈಮ್ಗೆ ಹೋಗ್ಬೋದು, ಇನ್ನೆಷ್ಟು ನಿಮಿಷಗಳಿದೆ, ಎಷ್ಟು ಗಂಟೆ ಇದೆ ಅಂತ ಗೊತ್ತಾಗುತ್ತಲ್ಲ. ಹಾಗೆಯೇ ನನಗೆ ಆ ವ್ಯಕ್ತಿಯ ಅಷ್ಟು ಪ್ರಾಮಾಣಿಕತೆ ನನ್ನ ಕಣ್ಣು ಮುಂದೆ ಗೋಚರ ಆಗಿದೆ. ನಾನು ಬಿಚ್ಚಿಟ್ಟಿದ್ದೆ, ನನ್ನ ತಪ್ಪಿಲ್ಲ ಅದರಲ್ಲಿ. ಬಹುಶಃ ಗೆದ್ದರೂ ನಾನು ಖುಷಿ ಪಡುತ್ತೇನೆ, ಅದರ ಸೋಲು ಅಂತ ಬರ್ತಾಯಿದೆ. ಅದೊಂದು ರಿಪೋರ್ಟ್ರಿ, ಅದು ಏನಿತ್ತೋ ಅದನ್ನು ನಾನು ಕೊಟ್ಟಿದ್ದೇನೆ. ಗುರುಗಳೇ, ನಂದು ಬ್ಲಡ್ ತಗೊಂಡು ನನಗೆ ಇರೋದು ಓ ಪಾಸಿಟಿವ್, ಮಾಡಿ ಅಂದರೆ ಮಾಡೋಕ್ಕೆ ಬರಲ್ಲ, ಏನಿದೆಯೋ ಅದನ್ನು ನಾನು ಕೊಟ್ಟು ಬಿಡ್ತೇನೆ. ಯಾರೋ ಇದನ್ನು ಹೇಗೆ ಒಪ್ಕೊಳ್ಬೇಕೋ, ನನ್ನನ್ನು ಯಾರೋ ಒಬ್ಬರು 1.5 ವರ್ಷ ಅನ್ಕೋತೇನೆ ಪಾದಪೂಜೆಗೆ ಕರೆದ್ರು. ಪಾದಪೂಜೆಗೇನೋ ಕರೆಯುವಾಗ ಸ್ವಾಮೀಜಿ ನೀವು ಬರಲೇಬೇಕು, ನಮ್ದು ಇಲ್ಲಾಂದ್ರೆ ನೀವೇ ಒಂದು ಡೇಟ್ ಕೊಡಿ ಅಂತೇಳಿ ಎಲ್ಲ ಮಾತಾಡಿದ್ರು. ಆದರೆ ಒಂದು ಷರತ್ತು ಅಂದರು. ಅಲ್ಲ, ಪಾದಪೂಜೆಗೆ ನಾನು ಎಲ್ಲೂ ಹೋಗಲ್ಲ, ಅದು ಹೊಸ ಮನೆ ಆಗಿದ್ದರೆ ಮಾತ್ರ ನಾನು ಹೋಗುವಂಥದ್ದು. ಬಟ್ ನಾನು ಬರ್ತೀನಿ ಅದು ಒಪ್ಕೊಂಡ ಮೇಲೆ ಅವರೊಂದು ಷರತ್ತು ಹಾಕಿದ್ರು ನನಗೆ. ಏನು ಹೇಳಿ, ನಂಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ಏನು ಹೇಳಿ ಅಂತಂದೆ. ಅವ್ರ ಗಂಡ ಹೆಂಡತಿ ಇಬ್ಬರು ಬಂದಿದ್ದರು. ಅವರೇನೋ ಅವ್ರ ಮನೆಗೆ ಅಣ್ಣಮ್ಮನ ತರ್ತಾರಂತೆ. ಆ ತರೋ ಸಲುವಾಗಿ ನನ್ನನ್ನು ಕರೆಸಿದ್ರು. ಆ ಒಂದು ಅಮ್ಮನಿಗೆ ಅದೊಂದು ಸೇವೆ ಮಾಡುವಂಥದ್ದು ಪ್ಲಸ್ ಪಾದಪೂಜೆಗೆಲ್ಲ ಕರೆಯುವಾಗ ಒಂದು ಷರತ್ತು ಅಂತ ಹಾಕಿದ್ರು. ಸ್ವಾಮೀಜಿ ಏನಿಲ್ಲ ಸ್ವಾಮೀಜಿ, ನಮಗೊಂದು ಭಯ ಇದೆ, ನಿಮ್ಮ ಹತ್ರ ಹೇಗೆ ಹೇಳಬೇಕು? ಪರವಾಗಿಲ್ಲ ಹೇಳಿ ಅಂತಂದೆ. ಪಾಪ ಒಂದು ಆಗು ಈಗೂ ಒಂದು 5-10 ನಿಮಿಷ ಒದ್ದಾಟ ಮಾಡೋದು ಹೇಳೋಕ್ಕೆ.
ಏನು ಅಂದ್ಕೊಳ್ತಾರೋ ಅಂತ ಹೇಳಿ ಪರವಾಗಿಲ್ಲ ಅಂತ ನಾನು ಕೇಳಿದೆ. ಆಗ ಅವರು, ಏನಿಲ್ಲ ಸ್ವಾಮಿ, ನಮಗೆ ವಾಸ್ತು ಅಂದರೆ ಭಯ, ಜಾತಕ ಹೇಳೋ ಭವಿಷ್ಯ ಅಂತ ತುಂಬ ಭಯ, ಇವೆರಡೂ ನೀವು ನಮ್ಗೆ ಹೇಳ್ಬಾರ್ದು ಮನೆಗೆ ಬಂದರೆ ಅಂದರು. ಓ ಗಾಡ್, ಈಗೂ ಇದೆಯಾ ಅಂದ್ಕೊಂಡೆ ನಾನು ಕೇಳಿದ್ರೇ ಹೇಳೋದು ಕಷ್ಟ, ಇವ್ರು ಯಾರ ನನಗೆ ಸಂಬಂಧಪಟ್ಟವ್ರೆ ಅಂತ ಅಂದ್ಕೊಂಡು ಇಲ್ಲ ಅದು ಯಾವುದು ನಾನು ಮಾತಾಡಲ್ಲ. ಆಮೇಲೆ ನೀವು ತುಂಬ ಚೆನ್ನಾಗಿ ರಾಮಾಯಣ, ಮಹಾಭಾರತ, ಭಾಗವತ ಎಲ್ಲ ಹೇಳ್ತೀವಿ, ನಾವು ತುಂಬ ರಾತ್ರಿಯೆಲ್ಲ ಕೇಳಿಸ್ಕೊಳ್ತೀವಿ. ಅದನ್ನು ನೀವು ಬೇರೆ ಚಾನಲ್ ಇದ್ದಾಗ ಕೂಡ ನಾನು ಕೇಳಿದ್ದೀನಿ ಕೂಡ. ಆಮೇಲೆ ನಿಮ್ಮದೊಂದು CD ನನ್ನ ಹತ್ರ ಇದೆ, ಯಾರೋ ಲಂಡನ್ ಅವರು ಬಂದಿದ್ದು ಕಲ್ಯಾಣೋತ್ಸವ ಮಾಡೋದು, ಅದನ್ನು ಬಹಳ ಸಲ ಕೇಳ್ತೀನಿ. ಸ್ವಾಮೀಜಿ 1 ಅಕ್ಷರ ಹೇಳಿದಿರಿ, 2 ಅಕ್ಷರ ಹೇಳಿದಿರಿ, 3 ಅಕ್ಷರ ಹೇಳಿದಿರಿ, 4 ಹೇಳಿದಿರಿ, 5, ಒಟ್ಟಾರೆ 16 ಅಕ್ಷರ ತನಕ ಹೋಗಿದ್ದೀನಿ ಅಲ್ಲಿ. ಒಂದು ಏನು ಓಮ್ ಅನ್ನೋದ್ರಿಂದ ಹೆಂಗೆ ಹೋಗಿದ್ದೀನಿ ಅಂತಂದರೆ 16 ಅಕ್ಷರ ತನಕ, ಅದೊಂದು ಅದ್ಭುತ. ಆ ದಿನಗಳು ಎಲ್ಲೋದೋ ಗೊತ್ತಿಲ್ಲ ನನಗೆ. ಹಾಗಾಗಿ ನಮ್ಮ ಗುರುಗಳೊಬ್ಬರು, ಇಷ್ಟು ಗುಂಪಲ್ಲಿ ಗುರುಗಳನ್ನು ಮೀರಿಸಿದ ಶಿಷ್ಯ ಇವನೊಬ್ಬ ಅಂತ ನನ್ನನ್ನು ಕೊಂಡಾಡಿದ್ರು. ಆ ದಿನಗಳವು. ಪ್ಲೀಸ್ ರಿಪೀಟ್ ಅಂತ ಮಾತಾಡ್ತಿದ್ರು ಆ ಪ್ರವಚನ ಮಾಡುವಾಗ. ಈಗ ಅವೆಲ್ಲವುದು ನನಗೆ ಗೊತ್ತಿಲ್ಲ. ಅವರುಗಳದೆಲ್ಲ ಕೇಳುವಂಥವ್ರು ಗಂಟೆಗಟ್ಟಲೆ ಕೂತ್ಕೊಳ್ತೀವಿ ಗುರುಗಳೇ ನಿಮ್ಮ ಹತ್ರ, ನಮಗೆ ರಾಮಾಯಣ ತಿಳಿಸ್ತೀನಿ ಅಂತಂದರೆ ನಮಗಿರೋ ಡೌಟ್ಸ್ ತುಂಬ ಇದ್ದಾವೆ ಈ ಥರದ್ದು. ಈ ವಿಜ್ಞಾನಕ್ಕೂ ಆಧ್ಯಾತ್ಮ ಸಂಬಂಧಪಟ್ಟ ಅವೆಲ್ಲ ಕೂಡ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಅದರ ಭವಿಷ್ಯ ಮತ್ತು ನೀವು ಇದು ಮಾತಾಡೋ ಹಾಗಿಲ್ಲ ಅಂತಂದರು. ಸರಿ ಆಯಿತು ಅಂತೇಳಿ ಒಪ್ಕೊಂಡೆ. ನಾನು ಇದನ್ನು ಯಾಕೆ ಇಲ್ಲಿ ಹೇಳಿದೆ ಅಂತಂದರೆ, ಅದೇ ಇಲ್ಲಿ ಬರೋವಂಥವ್ರಿಗೊಂದು ಭಯ ಇರುತ್ತೆ. ನೀವು ಕೇಳಿದ ಹಾಗೆ ನನ್ನ ಬಗ್ಗೆ ಸೋಲು ಹೇಳ್ಬಿಡ್ತಾರೇನೋ, ಗೆಲುವಿಡಿದ್ರೆ ಖುಷಿ ಅಲ್ಲ ಸೋಲು ಅಂತ ಬರೋದನ್ನು ಗೆಲುವು ಅಂತ ನಾನು ಹೇಗೆ ತೇಪೆ ಆಗೋದು ನಿಮ್ಮ ಹತ್ರ? ಖುಷಿ ಪಡ್ಸೋಕ್ಕಾಗಲ್ಲ, ನನ್ನ ಕೈಲಾಗಲ್ಲ. ಅದು ಮೊದಲೇ ಹೇಳಿಬಿಟ್ರೆ ಈ ರೀತಿ, ಅಪ್ಪ ನಿನಗೇನು ತಿಳಿಸ್ಬೇಕು ಅಂತ ಮಾತಾಡಿ ನೋಡಿ. ಇವ್ರು ಹೇಳಿದಾಗೆ ಯಾಕೆ ಇದು ಅಂತಂದರೆ, ಆ ವ್ಯಕ್ತಿ ಬಂದಾಗ ನನ್ನ ಮುಂದೆ ಸರೆಂಡರ್ ಆಗಿಬಿಟ್ರು. ಗುರುಗಳೇ, ನೀವೊಬ್ಬರು ಬಿಟ್ಟು ಇನ್ನೆಲ್ಲರೂ ಬೇರೆ ಕಡೆ ಹೇಳ್ತಾ ಇದ್ದಾರೆ, ನೀವು ಮಾತ್ರ ಇದನ್ನು ಹೇಳ್ತಾ ಇದ್ದೀರಿ, ಇಲ್ಲಿ ನಿಂತ್ಕೊಳ್ಳಿ ಅಂತ. ನಾನು ನಿಮ್ಮ ಮೇಲೆ ಧೈರ್ಯ ಬಿಟ್ಟು ಧೈರ್ಯವಾಗಿ ನಿಂತ್ಕೊಳ್ತೀನಿ ಅಂತಂದು. ಎಸ್, ನನಗೆ ಆಗ ಆತಂಕ ಪದ ಬಳಸ್ತೆ. ನೋಡಿ, ನನ್ನ ಧೈರ್ಯ ನಿಮಗೆ ಕೊಟ್ಟು ನಿಮ್ಮ ಭಯ ನಾನು ಇಟ್ಕೊಳ್ತೀನಿ, ಮೂವಾಗೆ ಅಂದೆ ಮಾಡ್ಕೊಳ್ಳೋಂತಂದೆ. ಅಲ್ಲಿ ಪ್ರಯತ್ನ ಪಡುವಾಗ ನಮಗೆ ಅದೇ ಹೇಳ್ತಿಲ್ಲ, 18 ಜನ ಮಂಗಳಮುಖಿ ಇರಬೇಕಿಲ್ಲಿ. ಎಷ್ಟು? 18 ಜನ ಮಂಗಳಮುಖಿ ಇರಬೇಕು. ಆ ಆಪೋಸಿಟ್ನವನಿದನಲ್ಲ, ಅದೇ ಹೇಳೋದು, ಒಂದು ಕಟ್ಟೋದು ಅಂತ ಅದನ್ನು, ಅದರಲ್ಲಿ 7 ಕಟ್ಟೆಗಳನ್ನು ಕಟ್ಟುವಂಥ ಪದ್ಧತಿ ಬರುತ್ತೆ. ಈ ಪದ್ಧತಿಯನ್ನು ಬಳಸಿದ್ರೆ ಅವರ ಆಪೋಸಿಟ್ ನಿಂತ್ಕೊಳ್ಳೋದು 3 ಸಲ ಮಿನಿಸ್ಟರ್ ಆಗಿದ್ದರೂ ಪರವಾಗಿಲ್ಲ ರೀ, ಸೋಲಾಗ್ತದೆ. ಇವ್ರಿಗೆ ಅದೃಷ್ಟ ಅಷ್ಟೇ ಬೇಕು ನಾನು ತಗೊಳ್ಳೋದು ಅದೃಷ್ಟವನ್ನು. ಅವರ ಹಣ ಆಸ್ತಿ ತಗೊಳ್ಳೋದೇ ಇಲ್ಲ. ನಾನು ನೋಡಿದ್ದೇನೆ, ದೊಡ್ಡ ಮಟ್ಟದ ಹಣ ಖರ್ಚು ಮಾಡಿ ಸೋತು ಪಕ್ಕಕ್ಕೆ ಸರಿದಿರೋರು ನಾನು ನೋಡಿದ್ದೇನೆ. ಆನೆಯಷ್ಟು ಬಲವಿದ್ದರೂ ಒಂದು ಅಡಿಕೆಯಷ್ಟು ನಿಮಗೆ ಅದೃಷ್ಟ ಇತ್ತು ಅಂತಂದರೆ ಎಕ್ಕಚ್ಚಿತ್. ಆಗೇನು ನಡೀತಾ ಇರುತ್ತೆ ನೋಡ್ಕೊಳ್ತೀನಿ. ದಶಾಭಕ್ತಿ, ಅಂತರ್ಭಕ್ತಿ, ತ್ರಿವಾಗಿ, ಲಗ್ನ ಕುಂಡ್ಲಿ ಮ್ಯಾಚ್, ಇದರಿಂದ ಹಿಡಿದು ಮತ್ತೆ ಅವರ ಸ್ನಾನ ಮಾಡಿದ್ದು, ವಾಟರ್ ಸ್ಕ್ಯಾನಿಂಗ್, ಇವೆಲ್ಲ ಇದ್ದಾವೆ ಅದರಲ್ಲಿ. ಇವೆಲ್ಲ ಮಾಡಿದ ಮೇಲೆ ಅಲ್ಲಿ ಸಂಕಲ್ಪ ಅಂತ ತೆಗೆದುಕೊಂಡಾಗ ಬಹುಶಃ ಅವರ ಯೋಗಗಳೆಷ್ಟಿದ್ದಾವೆ ಅದು ಕೂಡ ಅಗತ್ಯ ಅನ್ನೋದನ್ನೆಲ್ಲ ಗಮನಿಸ್ಬಿಟ್ಟು ಎಸ್ ಎಲ್ಲಿಸಿದ್ವಿ. ಖುಷಿ ಕೊಡ್ತು, ಇದೆಲ್ಲ ಚೆನ್ನಾಗಿತ್ತು. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ 2001ರಿಂದ ಇದನ್ನು ಮಾಡ್ತಿದ್ದೇನೆ. ಎಲೆಕ್ಷನ್ಗೆ ಸಂಬಂಧಪಟ್ಟಾಗ 2001ರಿಂದ ಯಾರಾದರೂ ಸರಿಯೇ, ಎಲೆಕ್ಷನ್ ನಿಂತಿರ್ತಕ್ಕಂಥ ಒಂದು ಮೆಂಬರಿಂದ ಹಿಡಿದು, ಒಂದು ಚೇರ್ಮನಿಂದ ಹಿಡಿದು MLA ತನಕ, ಮಿನಿಸ್ಟರ್ ತನಕ ಬಹುಶಃ ನನಗೊಂದು ಖುಷಿ, ಒಂದು ಸಂತೋಷ, ಒಂದು ಆಹ್ಲಾದ, ಒಂದು ಆನಂದ ಕೊಡೋದಂತಂದರೆ ನಾನು ತೆಗೆದುಕೊಂಡ ಯಾವ ಕೇಸು ಹಿನ್ನಡೆ ಆಗಿಲ್ಲ. ಆದರೆ ನೀವು ಹೇಳಿದ್ರಲ್ಲ, ನಂಬಿಕೆ ಕಳ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಬಂತು ಇದ್ರ ಮೇಲೆ. ಓ ಮೈ ಗಾಡ್, ಏನಿದು ಹಿಂಗಾಗ್ತಾ ಇದೆ, ಇಷ್ಟು ಖರ್ಚು ಮಾಡಿ ಇದನ್ನು ಮಾಡ್ತಾ ಇದ್ದೀವಲ್ಲ, ಏನು ಹಿಂಗಾಗ್ತಾ ಇದೆ? ಯಾಕೆ ಅಂತಂದರೆ ನಾನೇನೋ ಭರವಸೆ ಕೊಟ್ಟಾಯಿತು. ನನಗೆ 21 ವರ್ಷಗಳ ಎಕ್ಸ್ಪೀರಿಯೆನ್ಸಲ್ಲಿ ಇದರ ಮೇಲೆ ನಂಬಿಕೆ ಕಳ್ಕೊಳ್ಳೋ ಅಂತ ಒಂದು ಸನ್ನಿವೇಶ ಬಂದ್ಬಿಡ್ತು. ನಾನು ಈ ಕೌಂಟಿಂಗ್ ಡೇ ದಿವಸ ಕೂಡ ಭಾಳ ಪ್ರಯತ್ನದಲ್ಲಿರ್ತೇನೆ. ನೀರು ಒಳಗಡೆ ಕುಳಿತು ಇಲ್ಲಿ ತನಕ ಜಪ ಮಾಡ್ತಿರ್ತೇನೆ. ನಮ್ಮ ಹುಡುಗರು ಯಾರೋ ವಿಡಿಯೋ ಅದೇನು ಅಲ್ಲಿ ಕೌಂಟಿಂಗ್ ನೋಡ್ತಾ ಇರ್ತಾರೆ. ನೋಡೋವಾಗ ಹೆಸರು ಹೇಳಲ್ಲ, ಇವರು ಹಿನ್ನಡೆ ಅವರು ಮುನ್ನಡೆ, ಇವರು ಮುನ್ನಡೆ ಅವರು ಹಿನ್ನಡೆ, ಇವರು ಹಿನ್ನಡೆ ಅವರು ಮುನ್ನಡೆ, ಇವರ ಆಪೋಸಿಟ್ ಅವನು ಮುನ್ನಡೆ ತೋರಿಸ್ತಾ ಇದೆ. ನಾವು ಯಾರಿಗೆ ಏನು ಚಮತ್ಕಾರ ಮಾಡಿ ಅವ್ರಿಗೆ ಹಿನ್ನಡೆ ತೋರಿಸ್ತಾ ಇದೆ, ಏನಾಗಬೇಡ, ಫುಲ್ ಟೆನ್ಷನ್. ಆಗ ನನಗೆ ನಂಬಿಕೆ ಕಳೆದುಕೊಳ್ಳೋ ಸಂಭವ ಬಂದ್ಬಿಡ್ತೀನಿ. ನೀವು ಕೇಳಿದ್ದ ಪ್ರಶ್ನೆಗೆ ನಾನು ಈಗೆಲ್ಲ ಎಷ್ಟೋ ವರ್ಷಗಳದ್ದು ಮಾತಾಡಬೇಕಾಯಿತು. ಅಲ್ಲಿ ಸ್ವಲ್ಪ ಆ ನಂತರ ನನ್ನ ಆ ನೀರೊಳಗಡೆ ನನಗೆ ಬೆವರು ಬರ್ತಾಯಿದೆ. ಅಂದರೆ ಈ ದುರ್ಯೋಧನ ಬಂದ್ಬಿಟ್ಟ.
ಆ ಭೀಮ ಕರೆದಾಗ ನೀರಲ್ಲಿ ಅವತ್ಕೊಂಡಿರ್ತಕ್ಕಂಥ ದುರ್ಯೋಧನಿಗೆ ನೀರಲ್ಲಿ ಬೆವರು ಬರ್ತಾ ಇದೆ ಅಂತ. ನನಗೆ ಕೋಪ ಬಂತು. ಆ ನಂತರ ಗೊತ್ತಿಲ್ಲ, ಅದು ಒಂಟಿ ಕಾಲು ಪ್ರಯೋಗ ಹೊಂದಿದೆ, ನೀರಲ್ಲಿ ಒಂಟಿ ಕಾಲು ಪ್ರಯೋಗ ಅಂತದೆ. ಅಲ್ಲಿ ನಿಂತು ನಾನು ಮಾಡುವಾಗ, ಯಾಕಂದರೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಮಾತು ಕೊಟ್ಟ ಮೇಲೆ ಇದಂತ ಇದು ನನಗೇನಾದರೂ ಬಹಳ ಮುಖ್ಯ ಅಂತಂದರೆ ಈ ಮಾತು ಕೊಟ್ಟ ಮೇಲೆ ಉಳಿಸ್ಕೊಳ್ಳೋದು ಬಹಳ ಇಷ್ಟಪಡ್ತೀನಿ ನಾನು. ಅದಕ್ಕಾಗಿ ಈ ತರಹದಂಥ ಚಾಲೆಂಜ್ ತೆಗೆದುಕೊಂಡಾಗ ಹಿನ್ನಡೆ ಮುನ್ನಡೆ ಮುನ್ನಡೆ ಹಿನ್ನಡೆ ಯಾವಾಗಿಂದ ಗೊತ್ತಾ, ನಮ್ಮ ಹುಡುಗ ಹೇಳ್ತಾನೆ, ಈಗಲೂ ನೀವು ತೆಗೆದು ನೋಡಿದ್ರೆ ಅದಿರುತ್ತೆ, 11 ಗಂಟೆಯಿಂದ 1 ಗಂಟೆ 10 ನಿಮಿಷದ ತನಕ 2 ತಾಸು ಕೌಂಟಿಂಗ್ ಅವ್ರದ್ದು. ಎಲ್ಲರದ್ದು 1 ತಾಸಲ್ಲಿ 1 ತಾಸು ಮುಗಿದೋಗ್ತಾ ಇದೆ. ಇವ್ರದ್ದು 2-2.5 ತಾಸು 3 ತಾಸು ತನಕ ಹಿಡಿದಿದೆ. ಹಿನ್ನಡೆ ಮುನ್ನಡೆ ಮುನ್ನಡೆ ಹಿನ್ನಡೆ ಹೇಳೋದು. ನಿಮ್ಮ ಕ್ಯೂರಿಯಾಸಿಟಿ ಇದೆಯಲ್ಲ, ನೀವು ಅದೇ ವ್ಯಕ್ತಿನ ಕೇಳಿದ್ರು ಅದನ್ನು ಹೇಳ್ತಾರೆ. ಒಟ್ಟಾರೆಯಾಗಿ ನಾನು ಈ ದೀಪಶಾಸ್ತ್ರ ಮಾಡುವಾಗ ಒಂದು ಸಂಖ್ಯೆ ಆಚೆ ಬರುತ್ತೆ. ಆ ಸಂಖ್ಯೆ ನೀವು ಸೋತರೂ 11,000, ಗೆದ್ದರು 11,000 ಅಂತ. ಸೋತರು 11,000 ಹೋಟೆಲ್ ಸೋಲ್ತೀರಿ, ಗೆದ್ದರು 10ರಿಂದ 11,000 ಹೋಟೆಲ್ ಗೆಲ್ತೀರಿ ಅಂತ ಬರ್ತಾ ಇದೆ. ಸೇಮ್ ಅದೇ ಸಂಖ್ಯೆಯಲ್ಲೇ ಗೆಲುವು ಸಾಧಿಸಿದ್ರು. ಆ ಗೆಲುವು ಸಾಧಿಸಿದಾಗ ನನಗೆ ಬಿಡಿ, ನಮ್ಮ ಹುಡುಗರಿದ್ದಾರಲ್ಲ, ಯಾಕಂದರೆ ಭಾಳ ಎಫೋರ್ಟ್ ಹಾಕಿದ್ದಾರೆ ಅವರು. ನಾವು ಮೊಬೈಲ್ ಮಾತಾಡಬೇಕಾದ್ರೆ ಟವರ್ ಇರಬೇಕು, ಅದೇ ಪದ್ಧತಿಯಲ್ಲೇ ಆ ವ್ಯಕ್ತಿಗೆ ಟವರ್ ಹಾಕಿರ್ತೀವಿ ನಾವು. ಒಬ್ಬ ವ್ಯಕ್ತಿಗೆ 13,000 ಟವರ್ ಹಾಕ್ತೀವಿ. ಸ್ತೂಪ ಅದು, ಆ ಮಂತ್ರದ ಬೀಜಾಕ್ಷರಗಳು, ಅದು ಅಷ್ಟು ಈಸಿ ಇಲ್ಲ, ಅಷ್ಟು ಶ್ರಮ ಇದೆ. ಆಮೇಲೆ ಪಾಪ ಅವ್ರ ಕಡೆಯವರು ಒಂದಷ್ಟು ಜನ ಅದಕ್ಕೋಸ್ಕರ 8 ಗಾಡಿಗಳಲ್ಲಿ ಪಾಪ ಕೆಲಸ ಮಾಡಿದ್ದಾರೆ, ಅವ್ರ ಕಡೆಯವರು, ನಮ್ಮ ಕಡೆಯವ್ರು ಬಿಟ್ಟು. ಬಟ್ ನಾನು ಒಪ್ಕೊಂಡ್ಮೇಲೆ ಚಮತ್ಕಾರ ಮಾಡಲೇಬೇಕು. ಆಮೇಲೆ ಅದು ಬಂದು ಕೂಡಲೇ ಏನೇನು ನಡೀತು, ಒಂದು 15-20 ನಿಮಿಷಕ್ಕೆ ಅವ್ರ ಕಡೆಯಿಂದ ಕರೆ ಬಂತು. ಸ್ವಾಮಿ ನಮಸ್ಕಾರ ಸ್ವಾಮಿ, ನಿಮ್ಮ ಋಣ ಮರೆಯಲ್ಲ ಸ್ವಾಮಿ ಅಂದರು. ನನಗೆ ಮಾತಾಡೋ ಟೈಮಿಲ್ಲ ಸ್ವಾಮಿ, ಇದೊಂದು ಮಾತ್ರ ಹೇಳ್ಬಿಟ್ಟು ಫೋನ್ ಇಡ್ತೀನಿ ಅಂತಂದರು. ಇದನ್ನು ಮಾಡ್ತಾ ಇರೋದು ನಮ್ಮ ಹುಡುಗನ ಹತ್ರ ಫೋನ್ ಇದೆ, ಲೌಡ್ ಸ್ಪೀಕರ್ ಆನ್ ಮಾಡಿ ನಾನು ಬರ್ತಾ ಇದ್ದೆ ನೀರಿಂದ ಎದ್ದು, ಮತ್ತು ಆ ಪದ ಅಷ್ಟೇ ಕೇಳಿಸ್ತು ಅಷ್ಟೇ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ನಂಬಿಕೆ ಕಳ್ಕೊಳ್ಳೋವಂಥದ್ದು ನಮ್ಮ ಮುಂದುಗಡೆ 21 ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀನಿ, ಎಲ್ಲೂ ಇಲ್ಲ ಅದು. ಒಟ್ಟಾರೆ ಇದು ಕಾಣಿಸ್ಕೊಂಡ್ಬಿಡ್ತು. ಆ ನಂತರ ಎಲ್ಲೂ ಇಲ್ಲ ಅಂದ್ಕೊಡಿ. ನಾನು ಯಾಕೆಂತಂದರೆ ಈ ಪದಾರ್ಥಗಳಂತೆ ಮಾಡುವಾಗ ಈ ಅದಕ್ಕೆ ಪ್ರಮಾಣ ಅಷ್ಟೇ ಕರೆಕ್ಟಾಗಿ ಮಾಡುವಂಥದ್ದು. ಇಲ್ಲಿ ಯಾರೋ ಒಬ್ಬ ಒಂದು ಬಟ್ಟ ಬಂದಿದ್ದ, ಹೋಟ್ಲ್ ಹೆಸರು ಹೇಳೋದು ಬೇಡ. ಆ ಒಂದು ಬಟ್ಟ ಬಂದು ಎಷ್ಟು ಸ್ಯಾಲ್ರಿ ಅಂತಂದೆ, 3 ಲಕ್ಷ ಅಂತ ಅವ್ನಿಗೆ ಸ್ಯಾಲ್ರಿ. ಓಹೋ, 3 ಲಕ್ಷ ಸ್ಯಾಲ್ರಿ ಅಡುಗೆ ಬಟ್ಟ. ನಾನು ಅಂದೆ, ಏನು ಹೀಗೇನಿಲ್ಲ ಸ್ವಾಮೀಜಿ, ನಂದು ಇಷ್ಟು ಕ್ವಾಲಿಟಿ ಕರೆಕ್ಟಾಗಿ ಚೆಕ್ ಮಾಡೋದಿರುತ್ತೆ, ಸ್ವಲ್ಪ ಏರುಪೇರು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ, ಅದು ನಾನು ತುಂಬ ಗಮನಿಸ್ಬೇಕಂತಾನೆ, ತುಂಬ ಗಮನಿಸ್ಬೇಕು. ನಾನು 12 ತಾಸು ಇರಬೇಕು ಹೋಟ್ಲಲ್ಲಿ. ಪಾಪ 3 ಲಕ್ಷ ಸ್ಯಾಲ್ರಿ ಅವನಿಗೆ. ನೋಡಿ, ಹಾಗೇ ಅದು ಹೇಗಿರುತ್ತೋ ಅಷ್ಟೇ ಕಷ್ಟವಿರುತ್ತೆ, ಅಷ್ಟೇ ಕಠಿಣ ಇರುತ್ತೆ. ಬರೀ ಸಂಬಳ ತೊಗೊಳೋದಷ್ಟೇ ಅಲ್ಲ, ಅಷ್ಟೇ ಟೇಸ್ಟ್ ಕೊಡ್ತಾನೆ. ಎಲ್ಲ ಪದಾರ್ಥದಲ್ಲೂ ಅದು ಟೇಸ್ಟ್ ಬರಬೇಕು, ಇವೊಂದು ಒಂದೇ ಒಂದಲ್ಲ, ಅಷ್ಟು ಗಮನಿಸ್ತಾನೆ. ಇನ್ನು ಆಬ್ವಿಯಸ್ಲಿ ಅದು ಇದ್ದದ್ದೇ. ಇನ್ನು ನಮ್ಮ ಹುಡುಗ ಒಬ್ಬ ಮತ್ತೊಂದು ಹೋಟ್ಲಿದು, ಸ್ಟಾರ್ ಹೋಟೆಲ್ಲು, ಅಲ್ಲಿ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾನೆ. ಅವನಿಗೆ 11 ಲಕ್ಷ ಸ್ಯಾಲ್ರಿ. ಏನಯ್ಯ ನೀನು ಕಡ್ದು ಕಟ್ಟೆ ಆಗ್ತೀಯ ಅಂತ ಕೇಳಿದೆ. ಕಡ್ದು ಕಟ್ಟೆ ಆಗ್ತೀಯಾ? ಅವನು ಟಾರ್ಗೆಟ್ ಇದೆ ಅವನಿಗೆ, 1 ತಿಂಗಳಿಗೆ 85 ಲಕ್ಷದಿಂದ 1 ಕೋಟಿ ತನಕ ಬಿಸ್ನೆಸ್ ಕೊಡಬೇಕು ಅವನು. ಟಾರ್ಗೆಟ್ ಅದು ಅವನಿಗೆ, ಸ್ಟಾರ್ ಹೋಟೆಲ್ ಅದು. ಅದು ನಾನು ಅಂದ್ಕೊಳ್ತೀನಿ, ಅಷ್ಟೇ ವರ್ಕ್ ಇರುತ್ತೆ ಅವರಿಗೆ, ಅಷ್ಟೇ ವರ್ಕ್ ಇರುತ್ತೆ ಅವರಿಗೆ. ಎಲ್ಲದರಲ್ಲೂ ಅವರವರಿಗೆ ಸಂಬಂಧಪಟ್ಟ ಅನುಭವ ಏನಿರುತ್ತೆ, ಎಕ್ಸ್ಪೀರಿಯನ್ಸು, ಅಲ್ಲಿ ಆ ಎಕ್ಸ್ಪ್ಲನೇಷನ್ಸು ಹೇಗಿರುತ್ತೆ ಅಂತಂದರೆ ಎಲ್ಲೂ ಪದಚ್ಯುತಿ ಬರಬಾರ್ದು, ಹೀಗಿರ್ತವೆ. ನಾನು 21 ವರ್ಷದಲ್ಲಿ ನನಗೆ ಬಹಳ ಒಂದು ನಂಬಿಕೆ. ನೀವು ಆ ಪದ ಬಳಸಿದ್ದಕ್ಕೆ ಇದನ್ನು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಅದಕ್ಕೊಂದು ಆನಂದ ಆಯಿತು, ಅದು ಬೇರೆ. ಈ ರೀತಿ ನನಗೆ ನಾನು ಮಾಡಿರತಕ್ಕಂತಹದ್ರಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ್ದು, ಬೇರೆ ಇದಕ್ಕಿಂತ ಕ್ರಿಟಿಕಲ್ ತೊಗೊಂಡಿದ್ದೀನಿ. ಆದರೆ ಇದು ಎಂಥ ಇದು 2 ತಾಸು 3 ತಾಸು ಹಿನ್ನಡೆ ಮುನ್ನಡೆ ತೋರಿಸ್ಕೊಂಡು ಕೊನೆಗೆ ಏನಾಗಬಹುದು ಅನ್ನಲಿಕ್ಕೆ ಮಾತ್ರ ಒಂಟಿ ಕಾಲ ಪ್ರಯೋಗ ಮಾಡಬಾರದು, ಮಾಡಲೇಬೇಕಾಯಿತು. ಗೊತ್ತಿಲ್ವಲ್ಲ. ಆಮೇಲೆ ಇನ್ನೊಂದು ಅಷ್ಟು ಅಂತರ, ನಾನು 150-100 ಬಂದ್ರೂ ಸಾಕು ಅತ್ಲಾಗದು. ಆಮೇಲೆ ಮೊದಲು ಕೊಟ್ಟಿದ್ದೀನಲ್ಲ ಅದೇ ಬರುತ್ತೆ ಅಂತ ನನ್ನ ಬಾಯಿಂದ ಬೇರೆ ಬಂದುಬಿಟ್ಟಿದೆ. ನನ್ನ ಬಾಯಿಂದ ಯಾವಾಗ ಬಂತೋ ನನಗೆ ಮತ್ತು ನೆನಪು ಮಾಡಿಸುತ್ತೆ, ಅದು ಮತ್ತು ನೆನಪು ಮಾಡಿಸುತ್ತೆ ನನಗದು. ನನ್ನ ಒಳಗಡೆ ಏನೇನೋ ನಡೀತಾ ಇರುತ್ತೆ. ಏನು ನಡೀತೆ ಅಂತಂದರೆ, ಇನ್ನು ನನ್ನ ಈ ತಲೆಗೆ ಒಂದು 10 ತಲೆ ಆಗ್ತವೆ. ಒಂದು ರೀತಿ ರಾವಣ ಆಗಿರ್ತೀನಿ ನಾನು ಅವಾಗ. ಆ ರಾವಣ 64 ವಿದ್ಯೆಗಳು ಹೇಗೋ ನನಗೆ ಹಾಗೆ ಬರ್ತಿರ್ತವೆ.
ಆ ರಾವಣ ಉಡ್ಡಿಸ್ತಂತ್ರದ ಪ್ರಯೋಗಗಳವು. ಅದಕ್ಕಾಗಿ ಜಾಸ್ತಿ ಉದ್ದ ಆಯ್ತು ಅನ್ಕೊತೀನಿ ವಿಡಿಯೋ ಇದು. ಯಾಕಂದರೆ ನೀವು ಅನುಭವ ಕೇಳ್ತೀರಿ, ಆಗೆಲ್ಲ ಇರ್ತವೆ ಅವು. ಈ ತರಹದ ಎಕ್ಸ್ಪೀರಿಯೆನ್ಸ್ ಬಹಳ ಆಗಿದ್ದಾವೆ, ಇನ್ನೂ ಕೆಲವೊಂದು ಬಹಳ ಇದ್ದಾವೆ ಬಿಡಿ. ಅದಕ್ಕಾಗಿ ಇದನ್ನ ಇಲ್ಲಿ ನಿಲ್ಲಿಸ್ತೀನಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಒಂದು ಸವಾಲುಗಳ ರೀತಿ ಆಗಿರುವಂಥ ಅನುಭವನ ಕೇಳಿದೆ, ಜೊತೆಗೆ ಆ ಒಂದು ರೆಮಿಡಿ ಮೇಲೆ ನಂಬಿಕೆ ಕಳ್ಕೊಂಡಿರುವಂಥ ಸವಾಲು ಯಾಕೆ ಅಂತಂದರೆ ಅವರು ಎಲ್ಲೋ ನಿಂತ್ಕೊಳ್ತಾ ಇದ್ರು ಅವ್ರ ಕರ್ಮಕ್ಕೆ. ನನಗೆ ಯಾಕೆ ಬೇಕಾಗಿತ್ತು ಇದು? ನಾನೊಬ್ಬನೇ ಅವರನ್ನು ಇಲ್ಲಿ ನಿಂತ್ಕೋ, ನೀನು ಎಲ್ಲಿ ಸೋತಿದ್ದೆ ಅಲ್ಲಿ ನಿಂತ್ಕೊ ಅಂತ ಹೇಳಿದವ ನಾನೊಬ್ಬನೇ. ಇನ್ನು ಅವರ ಮನೆ ಹೆಂಡತಿ ಮಕ್ಕಳಾಗಿರ್ಬೋದು, ಪರಿವಾರದವರಾಗಿರ್ಬೋದು, ಆ ಕಾನ್ಸ್ಟಿಟ್ಯೂನ್ಸಿಲಿ ಇರ್ತಕ್ಕಂಥವ್ರು ಮೆಂಬರ್ಗಳೆಲ್ಲರೂ ಕೂಡ ಬೇರೆ ಕಡೆ ಅಡ್ವೈಸ್ ಮಾಡ್ತಿದ್ದಾರೆ. ನಾನೊಬ್ಬ ಮಾತ್ರ ಇಲ್ಲಿ. ನನಗೆ ಅದೊಂದು ದೊಡ್ಡ ತಲೆನೋವು ಆಗ್ಬಿಡ್ತು. ನಾನು ಯಾಕಾದರೂ ಹೇಳಿದ್ನೋ ಒಟ್ಟಾರೆ ಗೊತ್ತಿಲ್ಲ. ಅದು ಲಾಸ್ಟಲ್ಲಿ ಅವ್ರಿಗೆ ಸ್ವಾಮೀಜಿ ನಾನು ನಿಮಗೆ ಋಣ ಇದ್ದೀನಿ ಅಂದ್ರಲ್ಲ, ಇದಕ್ಕೂ ಅದಕ್ಕೂ ಸ್ವಲ್ಪ ಕ್ಲಿಯರ್ ಆಗಿಬಿಡ್ತು. ಆಮೇಲೆ ಬಿಡಿ ಅವ್ರು ಏನು ಮಾಡ್ತಾರೋ ಮಾಡಲ್ಲ. ಎರಡನೇ ಒಟ್ಟಾರೆಯಾಗಿ ನಾವು ನಮ್ಮ ಹೇಳಿಕೆ ಪ್ರಕಾರ ಗೆದ್ದು ಬರಬೇಕು. ಇನ್ನು ಉಳಿದಿದ್ದು ಅವ್ರಿಗೆ ಬಿಟ್ಟಿತ್ತು, ಅವರು ಅದನ್ನು ಒತ್ಕೊಳ್ಬೇಕಾಗತ್ತೆ. ಅಂದರೆ ನಡ್ಕೊಳ್ಳಿಲ್ಲ ಅನ್ನೋದೊಂದು ಪೇನ್ ಇದೆ ನನಗೆ. ಅವ್ರು ಏನು ಹೇಳ್ತಾರೋ ಹಾಗೆ ನಡ್ಕೊಳ್ಳಿಲ್ಲ. ಅವರೊಂದು ಪದ ಅಂದಿದ್ದರು, ನನಗೆ ಆ ಪದ ಕೂಡ ಯಾರೂ ಅಂದಿಲ್ಲ. ಆದರೆ ಅದೊಂದು ಮಾತ್ರ ನಿಮ್ಮ ಹತ್ರ ಹೇಳ್ತೀನಿ, ಗುರುಗಳೇ ಇಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಅಂತಂದರೆ, ನಾನು ಆಲ್ರೆಡಿ ಎಲ್ಲ ಹೇಳ್ತೀನಿ, ಈಗೀಗಿರುತ್ತೆ ಅಂತ ಖರ್ಚು ವೆಚ್ಚಿಗೆ ಹೇಳ್ತೀನಿ, ಅದಕ್ಕೆ ಅಷ್ಟು ಥಿಂಗ್ಸ್ ಬೇಕು ಅಂತ ಹೇಳ್ತೀನಿ. ಅವ್ರನ್ನ ಕರ್ಕೊಂಡು ಬಂದವ್ರು ನಿಭಾಯಿಸ್ತಾರೆ ಅದನ್ನು. ಅದು ಪಾಪ ಅವ್ರ ತಲೆ ಮೇಲೆ ಬಿತ್ತು. ಅವ್ರು ಏನು ಮಾಡ್ಕೊಂಡ್ರೆ ಗೊತ್ತಿಲ್ಲ ನನಗೆ. ಆನಂತರ ಅವ್ರು ಹೆಂಗೆ ಒಂದು ಪದ ಹಿಂಗೆ ನಮಸ್ಕಾರ ಮಾಡಿಬಿಟ್ಟು, ಗುರುಗಳೇ ನನಗೆ ಮೊದಲು ರಿಸಲ್ಟ್ ಕೊಡಿ, ನಾನು ನಿಮ್ಗೆ ಆಸ್ತಿ ಆಗ್ತೀನಿ ಅಂತಂದರು. ನೋಡಿ, ಆಸ್ತಿ ಆಗ್ತೀನಿ ಅಂತಂದ್ರು. ಓಹೋ, ನಾನು ಮಾಡೋ ಆಶ್ರಮದ ಪ್ಲ್ಯಾನ್ಗೆ ದೇವ್ರೇನಾದರೂ ಈ ಮನುಷ್ಯನ ಹಿಂಗೆ ಕಳಿಸ್ಕೊಟ್ನಾ? ಈ ಪದ ಈತನ ಬಾಯಿಂದ ಬಂತಲ್ಲ, ಸರಿ ನಾನು ನಿಂತ್ಕೋಬೇಕಿಲ್ಲಿ. ನಾನಿಲ್ಲಿ ಈ ಯುದ್ಧಕ್ಕೆ ಅಮ್ಮನವ್ರು ವ್ಯವಸ್ಥೆ ಮಾಡಿರೋಂಥ ಲಲಿತಾ ಪರಮೇಶ್ವರಿ ಯುದ್ಧಕ್ಕೆ ಸೈನ್ಯವನ್ನು ತಗೊಂಡು ಬಾ ಅಂತಂದರೆ ವಾರಾಹಿ ಬರ್ತಾಳಂತೆ, ಆ ಸೈನ್ಯದ ಅಧ್ಯಕ್ಷ ಸ್ಥಾನ ವಹಿಸ್ತಾಳಂತೆ. ನಾನು ಈತನ ಯುದ್ಧಕ್ಕೆ ಆ ವಾರಾಹಿ ರೂಪದಲ್ಲಿದ್ದೆ ಆಗ. ಖಂಡಿತ ಒಂಥರ ಈ ಅನುಭವದ ಮಾತುಗಳನ್ನು ಕೇಳಿ ಮೈ ರೋಮಾಂಚನ ಆಯಿತು. ನಿಮ್ಮ ಪರಿಸ್ಥಿತಿ ಇನ್ನು ವಿಶೇಷವಾಗಿ ಆ ರಿಸಲ್ಟ್ ದಿನದ ಒಂದು ಸನ್ನಿವೇಶ ಇರುವಂಥದ್ದು, ನೀರಿನಲ್ಲಿದ್ದಾಗ ನಿಮ್ಮ ಮೈ ಬೆವರ್ತಾ ಇತ್ತು, ನಾವೇ ಕೂಡ ಇನ್ವಾಲ್ವ್ ಆಗಿಬಿಟ್ವಿ ಆ ಒಂದು ಕಥೆನಲ್ಲಿ ಏನಾಯಿತು ಅನ್ನೋ ಒಂದು ಕುತೂಹಲ ಇತ್ತು. ಒಟ್ಟಾರೆ ನಿಮ್ಮ ಒಂದು ಅನುಭವ, ಸವಾಲುಗಳು ಯಾವ ರೀತಿ ನೀವು ಎದುರಿಸಿದ್ದೀರಾ, ಜೊತೆಗೆ ಒಂದು ರೆಮಿಡೀಸ್ ಮೇಲೆ ನಂಬಿಕೆ ಕಳ್ಕೊಳ್ಳೋಕೆ ಹೋಗ್ತಿದ್ರಿ, ಬಟ್ ಅಚಾನಕ್ಕಾಗಿ ಯಾವ ರೀತಿ ಅದು ಬದಲಾಯಿತು, ಸಕ್ಸಸ್ ನೀವೇನು ಹೇಳಿದ್ರಿ ಅದೇ ಸಾಧ್ಯ ಹೇಗಾಯಿತು ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.